ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಡೀ ಜಗತ್ತು ಅತ್ಯಂತ ಆಸಕ್ತಿಯಿಂದ ಎದುರು ನೋಡ್ತಾ ಇದ್ದ ರಷ್ಯಾ ಹಾಗೂ ಅಮೆರಿಕ ಅಧ್ಯಕ್ಷರ ನಡುವಿನ ಭೇಟಿ ಹಾಗೂ ಮಾತುಕತೆ ಮುಕ್ತಾಯವಾಗಿದೆ. ಈ ಸಭೆಗೆ ನಾನು 10ಕ್ಕೆ 10 ಅಂಕಗಳನ್ನು ಕೊಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇದೊಂದು ಅತ್ಯಂತ ಫಲಪ್ರದ ಭೇಟಿ ಅಂತ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಹೇಳಿದ್ದಾರೆ. ನಾವು ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಹಲವಾರು ವಿಷಯಗಳ ಬಗ್ಗೆ ಒಮ್ಮತಕ್ಕೂ ಬಂದ್ವಿ ಅಂತ ಟ್ರಂಪ್ ಹೇಳಿದ್ದಾರೆ. ಯುಕ್ರೇನ್ ಹಾಗೂ ಯುರೋಪ್ಗಳು ಈ ಶಾಂತಿ ಮಾತುಕತೆಯ ಯತ್ನಗಳನ್ನು ಹಾಳು ಮಾಡೋ ಪ್ರಯತ್ನವನ್ನು ಮಾಡಬಾರದು ಅಂತ ಪುತಿನ್ ಹೇಳಿದ್ದಾರೆ. ಆದರೆ 3 ಗಂಟೆಗಳ ಈ ಸಭೆ ಯಾವುದೇ ನಿರ್ಧಾರಕ್ಕೆ ಬಾರದೆ ಮುಕ್ತಾಯ ಆಗಿದೆ. ಹಾಗಾದರೆ ಟ್ರಂಪ್ ಪುತಿನ್ ಮಾತುಕತೆ ಏನಾಯಿತು? ಅದರ ಫಲಶ್ರುತಿಗಳೇನು? ಸಭೆಯ ನಂತರ ಫಾಕ್ಸ್ ನ್ಯೂಸ್ಗೆ ಟ್ರಂಪ್ ಹೇಳಿದ್ದೇನು? ಅಲಾಸ್ಕಾದಲ್ಲೇ ಆ ಸಭೆ ಯಾಕೆ ನಡೀತು ಮತ್ತು ಝೆಲೆನ್ಸ್ಕಿಯ ಪ್ರತಿಕ್ರಿಯೆ ಏನು? ಯುಕ್ರೇನ್ ಯುದ್ಧ ನಿಲ್ಲುತ್ತಾ? ಅದರಿಂದ ಭಾರತಕ್ಕೇನಾದರೂ ಲಾಭ ಆಗುತ್ತಾ? ಬನ್ನಿ ನೋಡೋಣ. ಗೆಳೆಯರೆ, ಯುಕ್ರೇನ್ ಯುದ್ಧ ನಿಲ್ಲದೇ ಇದ್ರೆ ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಕೇಳೋ ಸಂಪೂರ್ಣ ಅರ್ಹತೆ ಬರುವುದಿಲ್ಲ. ಹೀಗಾಗಿ ಏನಾದರೂ ಸರಿ, ಯುಕ್ರೇನ್ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಅಂತ ಹೇಳ್ಕೋಬೇಕು. ಇನ್ನು ಅದಕ್ಕಾಗಿ ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ ಅನ್ನೋದನ್ನ ತೋರಿಸ್ಕೋಬೇಕು. ಯುಕ್ರೇನಿನ ಜನಕ್ಕಾಗಿ, ಜಗತ್ತಿನ ಶಾಂತಿಗಾಗಿ ನನ್ನ ಸ್ನೇಹವನ್ನು ಬಲಿ ಕೊಡೋದಕ್ಕೆ ನಾನು ಸಿದ್ಧ ಇದ್ದೆ ಅಂತ ತೋರಿಸ್ಕೋಬೇಕು. ಸೊ ಭಾರತದ ಮೇಲೆ ಅಮೆರಿಕ ಟ್ಯಾರಿಫ್ ಒತ್ತಡವನ್ನು ಶುರು ಮಾಡಿದೆ. ಮೊನ್ನೆ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಟ್ರಂಪ್ ಪುತಿನ್ ಮಾತುಕತೆ ವಿಫಲವಾದರೆ ಅಮೆರಿಕ ಭಾರತದ ಮೇಲೆ ಹೆಚ್ಚುವರಿ ಸುಂಕಗಳನ್ನು ಹೇರುತ್ತೆ, ಒಂದಷ್ಟು ಸೆಕೆಂಡರಿ ನಿರ್ಬಂಧಗಳನ್ನು ಹೇರುತ್ತೆ ಅನ್ನೋ ಮಾತನ್ನು ಹೇಳಿದ್ದನ್ನ ನೀವು ಗಮನಿಸಿರಬೇಕು. ಇಲ್ಲಿ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ಹಾಗೆ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲದೇ ಇದ್ರೆ ಭಾರತದ ಮೇಲೆ ನಿರ್ಬಂಧಗಳ ಬೆದರಿಕೆಯನ್ನ ಅಮೆರಿಕ ಒಡ್ಡುತ್ತೆ. ಅದೊಂದು ಕಡೆ ಇರಲಿ. ಇನ್ನು ಈಗ ಆಗಸ್ಟ್ 15ನೇ ತಾರೀಕು ನಿಗದಿಯಾಗಿದ್ದ ಟ್ರಂಪ್ ಪುತಿನ್ ಭೇಟಿಯ ಬಗ್ಗೆ ಇಡೀ ಜಗತ್ತು ಗಮನ ನೆಟ್ಟು ಕೂತಿತ್ತು. ಯುರೋಪಿಯನ್ ಯೂನಿಯನ್ನ ದೇಶಗಳ ಅಸಮಾಧಾನ, ಝೆಲೆನ್ಸ್ಕಿಯ ಅಸಹನೆ, ರಷ್ಯಾದ ಚಾಷ್ಟೆಗಳ ನಡುವೆ ಕೂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಪುತಿನ್ ಭೇಟಿ ಅಲಾಸ್ಕಾದಲ್ಲಿ ನಡೆಯಿತು. ಅಲಾಸ್ಕಾದ ಸ್ಥಳೀಯ ಕಾಲಮಾನದ ಪ್ರಕಾರ ಶುಕ್ರವಾರ ಅಂದರೆ ಆಗಸ್ಟ್ 15ರ ಬೆಳಗ್ಗೆ 11 ಗಂಟೆಗೆ ಇಬ್ಬರು ನಾಯಕರು ಭೇಟಿ ಮಾಡಿದ್ದಾರೆ. ಅಲ್ಲಿ 11 ಗಂಟೆ ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ 15ರ ಮಧ್ಯರಾತ್ರಿಯ ನಂತರ ಈ ಭೇಟಿ ನಡೆದಿದೆ. ಅಂದರೆ ನಮ್ಮ ಟೈಮ್ ಪ್ರಕಾರ ನಿನ್ನೆ ರಾತ್ರಿ ಈ ಭೇಟಿ ನಡೆದಿದೆ. ಇದೊಂದು ಐತಿಹಾಸಿಕ ಭೇಟಿಯಾಗಿದ್ದು ಅಲಾಸ್ಕಾದ ಎಲ್ಮಂಡ್ರೋಫ್ ರಿಚರ್ಡ್ಸನ್ ಮಿಲಿಟರಿ ಬೇಸ್ ಅನ್ನ ಈ ಭೇಟಿಗಾಗಿ ಸಿದ್ಧಪಡಿಸಲಾಗಿತ್ತು. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆ ಅಲಾಸ್ಕಾದ ಎಲ್ಮಂಡ್ರೋಫ್ ರಿಚರ್ಡ್ಸನ್ ಬೇಸ್. ಗೆಳೆಯರೆ, ಇದು ಅಲಾಸ್ಕಾದಲ್ಲಿ ಪೀಕ್ ಟೂರಿಸಂ ಟೈಮು. ಅಲ್ಲಿ ಸಮ್ಮರ್ ಟೂರಿಸಂ ಶುರುವಾಗಿದೆ. ಈ ಸಂದರ್ಭದಲ್ಲಿ 2 ದೇಶಗಳ ರಾಜತಾಂತ್ರಿಕ ಅಧಿಕಾರಿಗಳು ಅಲಾಸ್ಕಾಗೆ ಬಂದರು. ಪುತಿನ್ ಆಗಮನದ ಹಿನ್ನೆಲೆಯಲ್ಲಿ ಅಲ್ಲಿ ಭಾರೀ ಭದ್ರತೆಯನ್ನ ಮಾಡಲಾಗಿತ್ತು. ಮೀಟಿಂಗ್ ರೂಮ್ನ ಹೊರಗೆ ಅಮೆರಿಕದ 10 ಮಂದಿ ಹಾಗೂ ರಷ್ಯಾದ 10 ಮಂದಿ ಭದ್ರತಾ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿತ್ತು. ಪುತಿನ್ ಭದ್ರತೆಗೆ ಮೊದಲ ಸುತ್ತಲ್ಲಿ ರಷ್ಯಾದ ಸಿಬ್ಬಂದಿ ಇದ್ರೆ 2ನೇ ಸುತ್ತಿನ ಭದ್ರತಾ ವ್ಯವಸ್ಥೆಗಳನ್ನ ಅಮೆರಿಕ ಸಿಬ್ಬಂದಿ ವಹಿಸಿಕೊಂಡಿದ್ರು. ಅಲ್ಲಿಗೆ ರಷ್ಯಾದ ಅಧಿಕಾರಿಗಳು ಹಾಗೂ ನಿಯೋಗ ಮೊದಲೇ ಬಂದಿತ್ತು. ಅಲ್ಲೂ ರಷ್ಯಾ ತನ್ನ ಚಾಷ್ಟೆಯನ್ನು ಬಿಡಲಿಲ್ಲ. ಅಮೆರಿಕದ ನಿಯೋಗಕ್ಕೆ ರಷ್ಯಾ ಆತಿಥ್ಯವನ್ನು ಆಯೋಜಿಸಿತು. ಆ ಸಂದರ್ಭದಲ್ಲಿ ಅವರು ಸರ್ವ್ ಮಾಡಿದ ಒಂದು ಪದಾರ್ಥದ ಹೆಸರು ಚಿಕನ್ ಕೀವ್. ಗೆಳೆಯರೆ, ಕೀವ್ ಅನ್ನೋದು ಯುಕ್ರೇನ್ನ ರಾಜಧಾನಿ ನಗರ, ನಿಮಗೆ ಗೊತ್ತಿದೆ. ಅದರ ಹೆಸರಿಟ್ಟ ಆಹಾರ ಪದಾರ್ಥವೊಂದನ್ನು ಸರ್ವ್ ಮಾಡುವ ಮೂಲಕ ರಷ್ಯಾ ಅಮೆರಿಕಾಗೆ ಹಾಗೂ ಯುಕ್ರೇನ್ಗೆ ಒಂದು ಎಚ್ಚರಿಕೆಯನ್ನು ಕೊಡೋ ಪ್ರಯತ್ನವನ್ನಂತೂ ಅಲ್ಲಿ ಮಾಡ್ತು. ಇನ್ನು ಪುತಿನ್ ಅಲಾಸ್ಕಾಗೆ ಹೊರಡೋ ಮೊದಲು ರಷ್ಯಾ ತನ್ನ ಅತ್ಯಂತ ಭಯಾನಕ ಮಿಸೈಲ್ಗಳನ್ನು ಯುರೋಪ್ ಕಡೆ ತಿರುಗಿಸಿ ನಿಯೋಜನೆ ಮಾಡಿತ್ತು. ಅಂದರೆ ಈ ಮೀಟಿಂಗ್ ವಿಫಲವಾದರೆ ನಾನು ಹಾಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ ಅಂತ ಟ್ರಂಪ್ ಹೇಳ್ಕೊಳ್ತಾ ಇದ್ರಲ್ಲ, ಹಾಗೆ ಮೀಟಿಂಗ್ ವಿಫಲವಾದರೆ ಯುಕ್ರೇನ್ನ ಮೇಲಿನ ದಾಳಿ ತೀವ್ರವಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಇಲ್ಲಿ ಪುತಿನ್ ಕೃತಿಯ ಮೂಲಕ ಕೊಟ್ಟರು. ನಾವು ಅಮೆರಿಕದ ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ ಅನ್ನೋದನ್ನು ತೋರಿಸ್ಕೊಂಡೇ ರಷ್ಯಾದ ಅಧ್ಯಕ್ಷ ಪುತಿನ್ ಅಲಾಸ್ಕಾಗೆ ಬಂದರು. ಅಲ್ಲಿ ಅಮೆರಿಕ ರೆಡ್ ಕಾರ್ಪೆಟ್ ವೆಲ್ಕಮ್ ಅನ್ನ ರಷ್ಯಾದ ಅಧ್ಯಕ್ಷರಿಗೆ ಕೊಡ್ತು. ಪುತಿನ್ ಅವರನ್ನ ಡೊನಾಲ್ಡ್ ಟ್ರಂಪ್ ಸ್ವಾಗತಿಸಿದ್ರು. ಆ ಸಂದರ್ಭದಲ್ಲಿ B-2 ಬಾಂಬರ್ ಒಂದು ಪುತಿನ್ ಅವರನ್ನ ಸ್ವಾಗತ ಮಾಡೋದಕ್ಕೆ ಆಕಾಶದಲ್ಲಿ ಹಾರಿತು. ಆ ನಂತರ ಶುರುವಾಗಿದ್ದು ಇಬ್ಬರು ನಾಯಕರ ಸುದೀರ್ಘ ಸಮಾವೇಶ. ಗೆಳೆಯರೆ, ಈ ಸಭೆ ಸುಮಾರು 7 ಗಂಟೆಗಳ ಕಾಲ ನಡೀಬಹುದು ಅಂತ ರಷ್ಯಾದ ನಿಯೋಗ ಹೇಳಿತು. ಆದರೆ ಸಭೆ ನಡೆದದ್ದು 3 ಗಂಟೆ. ಅಲ್ಲಿ ರಷ್ಯಾ ಯುಕ್ರೇನ್ಗೆ ಸಂಬಂಧಿಸಿದ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಲಾಯಿತು ಅಂತ ಟ್ರಂಪ್ ಹೇಳಿದರು. ಸಭೆಯ ನಂತರ ಉಭಯ ನಾಯಕರು ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡ್ರು. ಅಲ್ಲಿ ಏನು ಹೇಳಬೇಕು ಅಷ್ಟು ಹೇಳಿದರು, ಫೋಟೋ ತೆಗೆಸ್ಕೊಂಡ್ರು. ಮಾಧ್ಯಮಗಳ ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡದೆ ಅಲ್ಲಿಂದ ಹೊರಟು ಹೋದರು. Thank you very much, Vladimir. And thank you all. Thank you. Thank you. Thank you so much. ಈ ಸಂದರ್ಭದಲ್ಲೇ
ಭೇಟಿ ಅತ್ಯಂತ ಫಲಪ್ರದವಾಗಿತ್ತು ಅಂತ ಹೇಳಿದ ಟ್ರಂಪ್ ಈ ಮಾತುಕತೆಗೆ 10ಕ್ಕೆ 10 ಅಂಕಗಳನ್ನು ನಾನು ಕೊಡ್ತೀನಿ ಅಂತ ಹೇಳ್ಕೊಂಡ್ರು. ನಾವು ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಹಲವಾರು ವಿಷಯಗಳಲ್ಲಿ ಒಮ್ಮತಕ್ಕೆ ಕೂಡ ಬರಲಾಗಿದೆ, ಇನ್ನು ಕೆಲ ವಿಷಯಗಳ ಬಗ್ಗೆ ಚರ್ಚೆ ನಡೀಬೇಕಿದೆ ಅಂತ ಟ್ರಂಪ್ ಹೇಳಿದರು. ಹಾಗೆ ಸುಮಾರು 8 ನಿಮಿಷ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಪುತಿನ್ ರಷ್ಯಾ ಹಾಗೂ ಅಮೆರಿಕಾಗಳ ಐತಿಹಾಸಿಕ ಹಾಗೂ ಭೌಗೋಳಿಕ ಸಂಬಂಧಗಳ ಮಹತ್ವದ ಬಗ್ಗೆ ನೆನಪು ಮಾಡಿಕೊಟ್ರು. ರಷ್ಯಾ ಮತ್ತು ಅಮೆರಿಕ 2 ನೆರೆಹೊರೆಯ ದೇಶಗಳು ಅನ್ನೋದನ್ನು ಕೂಡ ಅಲ್ಲಿ ನೆನಪಿಸ್ಕೊಂಡ್ರು. ಹೌದಲ್ಲ, ಬೇರಿಂಗ್ ಸಮುದ್ರ ಈ 2 ದೇಶಗಳನ್ನು ಬೇರ್ಪಡಿಸ್ತಾ ಇದೆ ಅನ್ನೋದು ಬಿಟ್ಟರೆ ರಷ್ಯಾ ಮತ್ತು ಅಮೆರಿಕಾಗೆ ಇನ್ನೆಷ್ಟು ದೂರ? ಗೆಳೆಯರೆ, ಇಲ್ಲಿ ಸಭೆ ನಡೆದ ಈ ಅಲಾಸ್ಕಾ ಇದೆ ನೋಡಿ, ಇದು ಕೂಡ ಒಂದು ಕಾಲಕ್ಕೆ ರಷ್ಯಾದ ಬಹುಭಾಗನೇ ಆಗಿತ್ತು. ಆದರೆ ಇದನ್ನು 1867ರಲ್ಲಿ ಅಮೆರಿಕ ರಷ್ಯಾದಿಂದ ಖರೀದಿ ಮಾಡುತ್ತೆ. 1959ರಲ್ಲಿ ಇದು ಅಮೆರಿಕಾದ ಒಂದು ರಾಜ್ಯ ಆಗಿ ಅಧಿಕೃತ ಮಾನ್ಯತೆಯನ್ನು ಪಡ್ಕೊಳ್ಳುತ್ತೆ. ಈ ಭೂಭಾಗವನ್ನು ರಷ್ಯಾ ಅಮೆರಿಕಾಗೆ ಮಾರಾಟ ಮಾಡಿದ ಕಥೆಯನ್ನು ನಿಮಗೆ ಹಿಂದೆ ಹೇಳಿದ್ದೆ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇನ್ನು ಇದೇ ಸಂದರ್ಭದಲ್ಲಿ ಪುತಿನ್ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಖುಷಿ ಪಡಿಸೋದಕ್ಕೆ ಮರೆಯಲಿಲ್ಲ. 2022ರಲ್ಲಿ ಟ್ರಂಪ್ ಅಧ್ಯಕ್ಷರಾಗಿದ್ದಿದ್ರೆ ಯುಕ್ರೇನ್ ಹಾಗೂ ರಷ್ಯಾದ ನಡುವೆ ಈ ಯುದ್ಧನೇ ನಡೀತಿರಲಿಲ್ಲ ಅಂತ ಪುತಿನ್ ಹೇಳಿದ್ರು. ಅಷ್ಟೇ ಅಲ್ಲ, ಈಗಲೂ ಟ್ರಂಪ್ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳೋ ಮೂಲಕ ಡೊನಾಲ್ಡ್ ಟ್ರಂಪ್ ಖುಷಿ ಪಡೋದಕ್ಕೊಂದು ಅವಕಾಶವನ್ನು ಪುತಿನ್ ಮಾಡಿಕೊಟ್ರು. ಹಾಗೆ ಈ ಭೇಟಿ ಕೇವಲ ಯುಕ್ರೇನ್ ಬಗ್ಗೆ ಮಾತಾಡೋದಕ್ಕೆ ಮಾತ್ರ ಅಲ್ಲ, ರಷ್ಯಾ ಹಾಗೂ ಅಮೆರಿಕಾದ ಸಂಬಂಧ ಸುಧಾರಣೆ, ವ್ಯಾಪಾರ ಹಾಗೂ ಸ್ನೇಹವನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಕೂಡ ನಡೀತಿದೆ ಅಂತ ಹೇಳಿದರು. ಇನ್ನು ಡೊನಾಲ್ಡ್ ಟ್ರಂಪ್ ಈ ಭೇಟಿ ಯಾವುದೇ ಒಪ್ಪಂದಕ್ಕೆ ಬಾರದೇ ಇದ್ದರೂ ಫಲಪ್ರದವಾಗಿತ್ತು ಅಂತ ಹೇಳಿದರೆ ಯುಕ್ರೇನ್ ಹಾಗೂ ಯುರೋಪ್ಗಳು ಈ ಪ್ರಯತ್ನದ ಮೇಲೆ ನೀರು ಚೆಲ್ಲೋ ಕೆಲಸನ ಮಾಡಬಾರ್ದು ಅನ್ನೋ ಎಚ್ಚರಿಕೆಯನ್ನು ಇಲ್ಲಿ ಪುತಿನ್ ಕೊಟ್ಟರು. ಆದರೆ ಅಲಾಸ್ಕಾ ಭೇಟಿಯಲ್ಲಿ ಯುಕ್ರೇನ್ ಯುದ್ಧ ನಿಲ್ಲಿಸೋ ಬಗ್ಗೆ ಇರಲಿ, ಒಂದು ತಾತ್ಕಾಲಿಕ ಕದನ ವಿರಾಮದ ಬಗ್ಗೆ ಕೂಡ 2 ದೇಶಗಳು ಯಾವ ನಿರ್ಧಾರಕ್ಕೂ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಜಂಟಿ ಘೋಷಣೆ ಇಲ್ಲದೆ ಈ ಉಭಯ ನಾಯಕರ ಭೇಟಿ ಮುಗಿತು. ಆದರೆ ಮುಂದಿನ ಬಾರಿ ಮಾಸ್ಕೋದಲ್ಲಿ ಸಿಗೋಣ ಅಂತ ಟ್ರಂಪ್ಗೆ ಪುತಿನ್ ಹೇಳಿದರು. ಅದಕ್ಕೆ ಟ್ರಂಪ್ ಕೂಡ ಒಪ್ಪಿದ್ರು. ಆದರೆ ಆ ಭೇಟಿ ಯಾವಾಗ ಅನ್ನೋ ಬಗ್ಗೆ 2 ದೇಶಗಳ ಅಧ್ಯಕ್ಷರು ಯಾವ ಮಾಹಿತಿಯನ್ನು ಕೊಡಲಿಲ್ಲ. ಇನ್ನು ಗೆಳೆಯರೆ, ಅಲಾಸ್ಕಾ ಭೇಟಿಯ ನಂತರ ಟ್ರಂಪ್ ಫಾಕ್ಸ್ ನ್ಯೂಸ್ಗೊಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಪುತಿನ್ ಜೊತೆಗಿನ ಭೇಟಿಯ ಬಗ್ಗೆ ತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಮುಂದಿನ ನಿರ್ಧಾರ ಕೈಗೊಳ್ಳಬೇಕಾದ ಜವಾಬ್ದಾರಿ ಝೆಲೆನ್ಸ್ಕಿದು ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ. ಸದ್ಯಕ್ಕೆ ಝೆಲೆನ್ಸ್ಕಿಯ ಮುಂದೆ ಹೆಚ್ಚು ಆಯ್ಕೆಗಳೇನೂ ಇಲ್ಲ. ರಷ್ಯಾ ಅನ್ನೋದು ದೊಡ್ಡ ಶಕ್ತಿ, ಯುಕ್ರೇನ್ಗೆ ಅಷ್ಟೊಂದು ತಾಕತ್ತಿಲ್ಲ. ಹೀಗಾಗಿ ಝೆಲೆನ್ಸ್ಕಿ ಸಂಧಾನಕ್ಕೆ ಒಪ್ಪಬೇಕಾಗತ್ತೆ ಅಂತ ಈ ಹಿಂದೆ ಟ್ರಂಪ್ ಏನು ಹೇಳಿದ್ರೋ ಅದನ್ನೇ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಹಾಗೆ ಕಳೆದ ಬಿಡನ್ ಸರ್ಕಾರದ ಅವಧಿಯಲ್ಲಿ ಅಮೆರಿಕ ಯುಕ್ರೇನ್ಗೆ ಕ್ಯಾಂಡಿಗಳನ್ನು ಕೊಟ್ಟ ಹಾಗೆ ಹಣ ಕೊಟ್ಟಿದೆ. ಅಮೆರಿಕ ಸುಮಾರು $350 ಬಿಲಿಯನ್ ಹಾಗೂ ಯುರೋಪಿಯನ್ ಯೂನಿಯನ್ ಸುಮಾರು $100 ಬಿಲಿಯನ್ ನಷ್ಟು ಹಣವನ್ನ ಯುಕ್ರೇನ್ಗೆ ಪಂಪ್ ಮಾಡಿದೆ ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ. Money like it was candy, and Europe gave them a lot of money. You know, we gave them $350 billion. Europe gave them much less, but still a lot, $100 billion. ಇಲ್ಲಿ ಯುಕ್ರೇನ್ ಏನಾಗುತ್ತೆ, ರಷ್ಯಾ ಏನು ಮಾಡುತ್ತೆ ಅನ್ನೋದಕ್ಕಿಂತ ಅಲ್ಲಿ ಯುದ್ಧ ತಕ್ಷಣಕ್ಕೆ ನಿಲ್ಲಬೇಕು. ಅದು ನಿಂತರೆ ಟ್ರಂಪ್ಗೆ ನೋಬಲ್. ಸೊ ಡೊನಾಲ್ಡ್ ಟ್ರಂಪ್ ತಕ್ಷಣ ಯುದ್ಧವನ್ನು ನಿಲ್ಲಿಸಿ ಬಿಡುವ ಉತ್ಸಾಹವನ್ನು ತೋರ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ರಷ್ಯಾ ಅಮೆರಿಕ ಅಧ್ಯಕ್ಷರ ಭೇಟಿಯ ಹಿನ್ನೆಲೆಯಲ್ಲೇ ಯುಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಯುರೋಪ್ ಯಾತ್ರೆಯನ್ನು ಕೈಗೊಂಡರು. ಬರ್ಲಿನ್ನಲ್ಲಿ ಜರ್ಮನಿಯ ಚಾನ್ಸಲರ್ ಜೊತೆ ಝೆಲೆನ್ಸ್ಕಿ ಮಾತುಕತೆಗಳಾದವು. ಇದೇ ಸಂದರ್ಭದಲ್ಲಿ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿರೋ ಯುಕ್ರೇನ್ ಅಧ್ಯಕ್ಷ ಮಾತುಕತೆಗಳು ನಡೀತಿರುವಾಗಲೂ ಕೂಡ ರಷ್ಯಾ ಯುಕ್ರೇನ್ ಮೇಲೆ ದಾಳಿಯನ್ನು, ನಾಗರಿಕ ಹತ್ಯೆಗಳನ್ನು ಮುಂದುವರಿಸ್ತಲೇ ಇದೆ. ಅವರು ಸಂಧಾನ ಮತ್ತು ಶಾಂತಿಯ ಮೂಡಲಿಲ್ಲ ಅಂತ ಝೆಲೆನ್ಸ್ಕಿ ಆರೋಪ ಮಾಡಿದ್ದಾರೆ. ಗೆಳೆಯರೆ, ಇಲ್ಲಿ ಝೆಲೆನ್ಸ್ಕಿ ಹಾಗೂ ಯುರೋಪಿಯನ್ ಯೂನಿಯನ್ ಅಮೆರಿಕದ ಈ ಸಂಧಾನದ ಬಗ್ಗೆ ಅಸಮಾಧಾನವನ್ನು ಹೊಂದಿವೆ ಅನ್ನೋದು ನಿಜ. ಯಾಕೆಂದರೆ ಸಂಧಾನ ಆದರೂ ಕೂಡ ರಷ್ಯಾ ತಾನೀಗಾಗಲೇ ಆಕ್ರಮಿಸಿಕೊಂಡಿರುವ ಭೂಭಾಗವನ್ನೇನು ಬಿಟ್ಟುಕೊಡೋದಿಲ್ಲ. ಈ ಸಂಧಾನ ಅನ್ನೋದು ಯುಕ್ರೇನ್ನ ಭೂಪಟವನ್ನು ಬದಲಾಯಿಸುತ್ತೆ ಅಷ್ಟೇ. ಇನ್ನು ಇದು ಅಂತಿಮ ಹಂತಕ್ಕೆ ಬರೋ ಮೊದಲು ಇನ್ನೊಂದಷ್ಟು ಯುಕ್ರೇನಿನ ನೆಲವನ್ನು ಆಕ್ರಮಿಸಿಕೊಂಡು ಬಿಡೋದಕ್ಕೆ ರಷ್ಯಾದ ಸೇನೆ ವೇಗವಾಗಿ ಮುನ್ನುಗ್ತಾ ಇದೆ. ಆದರೆ ಯುಕ್ರೇನ್ಗೀಗ ಸಂಧಾನ ಬಿಟ್ಟು ಬೇರೆ ಯಾವ ದಾರಿನೂ ಕಾಣ್ತಾ ಇಲ್ಲ. ಯಾಕೆಂದರೆ ಯುದ್ಧ ಶುರುವಾಗಿ 3 ವರ್ಷಗಳು ಕಳೆದು ಹೋದವು. ಇದು ಹೀಗೆ ಮುಂದುವರಿತಾ ಹೋದರೆ ವರ್ಲ್ಡ್ ಆರ್ಡರ್ ಬದಲಾಗೋದಕ್ಕೆ ಕಾರಣ ಆಗುತ್ತೆ. ಜಾಗತಿಕ ಆರ್ಥಿಕತೆಯ ಮೇಲೆ, ಸಂಬಂಧಗಳ ಮೇಲೆ ಕೂಡ ಇದು ಪರಿಣಾಮಗಳನ್ನು ಬೀರ್ತಾ ಹೋಗುತ್ತೆ. ಚೈನಾ ಸ್ಟ್ರಾಂಗ್ ಆಗೋ ಹಾಗೆ ಈ ಯುದ್ಧ ಮಾಡುತ್ತೆ.
ಜೊತೆಗೆ ಈಗಾಗಲೇ ದೊಡ್ಡ ಮಟ್ಟದ ಮಾನವ ಹತ್ಯೆಗೆ ಕೂಡ ಈ ಸಂಘರ್ಷ ಕಾರಣವಾಗಿದೆ. ಸೊ ಇದು ನಿಲ್ಲಬೇಕು. ಸದ್ಯಕ್ಕೆ ರಷ್ಯಾ ಏನೋ ಸಂಧಾನಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳಿದೆ. ಆದರೆ ಯುರೋಪ್ ಹಾಗೂ ಯುಕ್ರೇನ್ ಏನು ಮಾಡುತ್ತವೆ, ಅಮೆರಿಕ ಅವ್ರ ಮೇಲೆ ಹೇಗೆ ಒತ್ತಡವನ್ನು ಹೇರುತ್ತೆ ಅನ್ನೋದನ್ನ ಈಗ ಕಾದು ನೋಡಬೇಕು. ಹೀಗಾಗಿನೇ ಯುರೋಪ್ ಹಾಗೂ ಜೆಲೆನ್ಸ್ಕಿ ಜೊತೆ ಕೂಡ ನಾನು ಮಾತುಕತೆಗಳನ್ನು ಮಾಡ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ನೋಬೆಲ್ ಬೇಕು ಅಂದರೆ ಅವರಷ್ಟು ಮಾಡಲೇಬೇಕಾಗತ್ತೆ. ಇನ್ನು ಭಾರತದ ಮೇಲಿನ ಅಮೆರಿಕದ ಟ್ಯಾರಿಫ್ ನಾಟಕ, ಇಲ್ಲಿ ಅಲಾಸ್ಕಾ ಮಾತುಕತೆಗಳು ಮುರಿದು ಬಿದ್ದಿದ್ರೆ ಅಥವಾ ಆ ಸಂಧಾನದ ಮಾತುಕತೆಗಳು ಯಶಸ್ಸನ್ನು ಪಡ್ಕೊಳ್ಳದೇ ಇದ್ದಿದ್ರೆ, ಎರಡೂ ದೇಶಗಳ ನಾಯಕರು ಮಾತುಕತೆಯನ್ನ ಅರ್ಧಕ್ಕೆ ನಿಲ್ಲಿಸಿ ಅಲ್ಲಿಂದ ವಾಪಸ್ಸು ಹೋದ್ರೆ ಭಾರತ ಮತ್ತಷ್ಟು ಸುಂಕದ ಭಾರವನ್ನ ಅನುಭವಿಸಬೇಕಾಗತ್ತೆ ಅನ್ನೋ ಥರದ ಮಾತುಗಳು ಅಮೆರಿಕದ ರಾಜತಾಂತ್ರಿಕರಿಂದ ಕೇಳಿಬಂದಿದ್ವು. ಆದರೆ ಈಗಲ್ಲಿ ಆ ಥರದ್ದೇನೂ ಆಗಿಲ್ಲ. ಮಾತುಕತೆಗಳ ನಂತರ ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡ ಡೊನಾಲ್ಡ್ ಟ್ರಂಪ್ ಹಾಗೂ ಪುತಿನ್ ಅವರ ಹಾವಭಾವಗಳನ್ನು, ಅವರ ಮುಖಗಳನ್ನು ನೋಡಿದರೆ ಆ ಮಾತುಕತೆಗಳು ಅತ್ಯಂತ ಸುಮಧುರವಾಗಿ ನಡೆದಿವೆ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಹೀಗಾಗಿ ಇನ್ನು ಮುಂದೆ ಭಾರತ ಹೆಚ್ಚುವರಿ ಸುಂಕದ ಭಾರ, ಸೆಕೆಂಡರಿ ಸ್ಯಾಂಕ್ಷನ್ಗಳ ಆತಂಕವನ್ನ ಇಟ್ಕೋಬೇಕಾದ ಅಗತ್ಯ ಕಾಣ್ತಾ ಇಲ್ಲ. ಈ ಬಗ್ಗೆ ಟ್ರಂಪ್ ಕೂಡ ಫಾಕ್ಸ್ ನ್ಯೂಸ್ ಸಂದರ್ಶನದಲ್ಲಿ ಮಾತಾಡ್ತಾ ಒಂದಷ್ಟು ಸುಳಿವನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ 2-3 ವಾರಗಳ ಕಾಲ ರಷ್ಯಾದ ತೈಲ ಖರೀದಿಯ ಕಾರಣಕ್ಕೆ ಯಾವುದೇ ದೇಶದ ಮೇಲೆ ಹೆಚ್ಚುವರಿ ಸುಂಕ, ಸೆಕೆಂಡರಿ ಸ್ಯಾಂಕ್ಷನ್ಗಳನ್ನು ವಿಧಿಸಬೇಕಾದ ಅಗತ್ಯ ಬೀಳೋದಿಲ್ಲ ಅನ್ನೋ ಥರದ ಮಾತುಗಳನ್ನು ಟ್ರಂಪ್ ಹೇಳಿದ್ದಾರೆ. ಇದನ್ನು ಚೈನಾನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೇಳಿದರೂ ಕೂಡ ಅದಕ್ಕೂ ಮೊದಲು ಟ್ರಂಪ್ ರಷ್ಯಾದ 2ನೇ ಅತಿದೊಡ್ಡ ತೈಲ ಖರೀದಿದಾರ ಭಾರತದ ಮೇಲೆ ನಾವು ಒತ್ತಡವನ್ನು ಹೇರಿದ್ವಿ. ಈಗ ಭಾರತ ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸಿದೆ ಮತ್ತು ಭಾರತದ ಮೇಲೆ ಒತ್ತಡವನ್ನು ಹೇರಿದ ನಂತರ ರಷ್ಯಾ ಮಾತುಕತೆಗಳಿಗಾಗಿ ನಮ್ಮನ್ನ ಸಂಪರ್ಕ ಮಾಡ್ತು ಅನ್ನೋ ಥರದ ಹೇಳಿಕೆಯೊಂದನ್ನು ಟ್ರಂಪ್ ಕೊಟ್ಟಿದ್ದಾರೆ. India, which was doing about 40% of the oil. China, as you know, is doing a lot. And others have another few countries. And if I did what's called a secondary sanction or a secondary tariff, it would be, very devastating from their standpoint. If I have to do it, I'll do it. Maybe I won't have to do it. ಹೀಗಾಗಿ ಈ ತಿಂಗಳ ಅಂತ್ಯದ ವೇಳೆಗೆ ಭಾರತದ ಮೇಲೆ ಅಮೆರಿಕ ವಿಧಿಸಲಿದ್ದ 25% ಹೆಚ್ಚುವರಿ ಟ್ಯಾರಿಫ್ ಇನ್ನು ಮುಂದೆ ಅಪ್ಲೈ ಆಗದೆ ಕೂಡ ಇರಬಹುದು. ಆದರೆ ಇಲ್ಲಿ 25% ಹೆಚ್ಚುವರಿ ಟ್ಯಾರಿಫ್ಗೆ ಹೆದರಿ ಭಾರತ ರಷ್ಯಾದ ಆಮದನ್ನ ನಿಲ್ಲಿಸಿದೆ ಅನ್ನೋದಿದೆಯಲ್ಲ, ಅದು ಸುಳ್ಳು ಅಂತ ಭಾರತದ ಮೂಲಗಳು ಹೇಳ್ತಾ ಇವೆ. ಭಾರತದ ತೈಲ ಸಂಸ್ಥೆಗಳು ರಷ್ಯಾ ಜೊತೆಗಿನ ತೈಲ ವ್ಯಾಪಾರವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳಿವೆ ಮತ್ತು ಸರ್ಕಾರದಿಂದ ತೈಲ ವ್ಯಾಪಾರವನ್ನು ನಿಲ್ಲಿಸೋದಕ್ಕೆ ಇದುವರೆಗೆ ಯಾವ ಸೂಚನೆಯೂ ಬಂದಿಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿವೆ. ಹಾಗೆ ಟ್ರಂಪ್ ಜೊತೆಗಿನ ಪುತಿನ್ ಮಾತುಕತೆಗಳಿಗಾಗಿ ಅಮೆರಿಕ ತೆರೆಮರೆಯಲ್ಲಿ ಎಷ್ಟು ಪ್ರಯತ್ನ ಪಡ್ತು, ಯಾರ್ಯಾರನ್ನ ಟ್ರಂಪ್ ಜೊತೆ ಮಾತುಕತೆಗೆ ಕಳುಹಿಸಿಕೊಡ್ತು, ಅಮೆರಿಕದ ಮಧ್ಯಪ್ರಾಚ್ಯದ ರಾಯಭಾರಿ ವಿಟ್ಕಾಫ್ ಪುತಿನ್ ಅವರನ್ನ ಸಂಧಾನಕ್ಕೆ ಒಪ್ಪಿಸೋದಕ್ಕೆ ಎಷ್ಟು ಪ್ರಯತ್ನಗಳನ್ನು ಮಾಡಿದ್ರು, ಇದೆಲ್ಲ ಜಗತ್ತಿಗೆ ಗೊತ್ತಿರೋದೆ. ಆದರೆ ಟ್ರಂಪ್ ಒತ್ತಡಗಳ ಕಾರಣದಿಂದ ರಷ್ಯಾ ಸಂಧಾನಕ್ಕೆ ಬಂತು ಅಂತ ಹೇಳ್ಕೊತಾ ಇದ್ದಾರೆ. ಹೇಳ್ಕೊಳ್ಳಿ, ನಾಳೆ ಅವರು ಇದೇ ಸಂಧಾನದ ಮಾತುಕತೆಗಳು ಪ್ರಯತ್ನಗಳನ್ನು ಮುಂದಿಟ್ಕೊಂಡು ನನಗೆ ನೋಬೆಲ್ ಪ್ರಶಸ್ತಿ ಕೊಡಿ ಅಂತಲೂ ಕೇಳ್ತಾರೆ. ಅಷ್ಟೇ ಅಲ್ಲ, ಅಕಸ್ಮಾತ್ ಈ ಯುದ್ಧ ನಿಲ್ಲದೆ ಇದ್ರೆ ಅದಕ್ಕೆ ಜೆಲೆನ್ಸ್ಕಿ ಅಥವಾ ಯುರೋಪಿಯನ್ ಯೂನಿಯನ್ ಒಪ್ಪದೇ ಇದ್ರೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಭಾವ್ಯ ಅಣುಯುದ್ಧವನ್ನ ನಾನೇ ನಿಲ್ಲಿಸಿದ್ದೀನಿ, ಹೀಗಾಗಿಯಾದರೂ ನನಗೊಂದು ನೋಬೆಲ್ ಅನ್ನ ನೀವು ಕೊಡಲೇಬೇಕು ಅಂತ ಡೊನಾಲ್ಡ್ ಟ್ರಂಪ್ ಒತ್ತಡವನ್ನ ಹೇರೋ ಪ್ರಯತ್ನವನ್ನಂತೂ ಮಾಡ್ತಾರೆ. ಇನ್ನು ಭಾರತದ ಮೇಲಿನ ಸುಂಕದ ವಿಷಯಕ್ಕೆ ಬರೋದಾದ್ರೆ, ಬಹುಶಃ 25% ಹೆಚ್ಚುವರಿ ಸುಂಕ ಅಂದ್ರೆ ರಷ್ಯಾದ ತೈಲ ಖರೀದಿಯ ಕಾರಣಕ್ಕೆ ಭಾರತದ ಮೇಲೆ ನಾವು ಹೇರ್ತೀವಿ ಅಂತ ಅಮೆರಿಕ ಹೇಳಿದ್ದ 25% ಹೆಚ್ಚುವರಿ ಸುಂಕ ಭಾರತದ ಮೇಲೆ ಇನ್ನು ಮುಂದೆ ಬೀಳದೇ ಇರಬಹುದು. ಮತ್ತು ಮುಂದಿನ ತಿಂಗಳು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವ ಸಂದರ್ಭದಲ್ಲಿ ಉಭಯ ನಾಯಕರ ನಡುವೆ ಮಾತುಕತೆಗಳು ನಡೆದ ನಂತರವೇ ಈ ಟ್ಯಾರಿಫ್ನ ಕರಿಮೋಡ ಸರಿಯೋದು ಅಂತ ಅನ್ಸುತ್ತೆ. ಇದು ಗೆಳೆಯರೆ, ಅಮೆರಿಕ ಹಾಗೂ ರಷ್ಯಾ ಅಧ್ಯಕ್ಷರ ಅತ್ಯಂತ ಕುತೂಹಲಕಾರಿ ಹಾಗೂ ಬಹು ನಿರೀಕ್ಷಿತ ಭೇಟಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.